ನಾನು GR ಪಾಟೀಲ್ ಅಡ್ವೊಕೇಟ್. ನನ್ನ ವೈಫೂ ಕಮಲಾಕ್ಷಿ ಪಾಟೀಲ್, ಅವರು ಅಡ್ವೊಕೇಟ್ ಇದ್ದಾರೆ. ನನಗೆ 2 ಜನ ಮಕ್ಕಳಿದ್ದಾರೆ. ನಾನು LLB ಕಂಪ್ಲೀಟ್ ಮಾಡಿದ್ದು 2010 ನನ್ನ ವೈಫು ನನ್ನ ಕ್ಲಾಸ್ಮೇಟೇ. ಕಾಲೇಜಲ್ಲೇ ನಾವಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ವಿ. ಬಟ್ ನೆಕ್ಸ್ಟು ಫ್ಯಾಮಿಲಿ ಅಪೋಸ್ ಮಾಡ್ತು. ಆದರೂ ವಿ ವೇರ್ ಕಮಿಟೆಡ್. ಸೊ ಮುಂದೆ ಮದುವೆ ಆದ್ವಿ. ಸೊ ಮದುವೆ ಆದ ತಕ್ಷಣ ಫ್ಯಾಮಿಲಿ ಅವ್ರು ಅಪೋಸ್ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ವಿ. ಸೊ ಮನೆಯಿಂದ ಹೊರಗೆ ಹಾಕಿದ್ಮೇಲೆ ನಾವು ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಸೊ ನಾವು ಒಂದು ರೆಂಟಿಗೆ ಮನೆ ತೊಗೊಂಡ್ಬಿಟ್ಟು ನಮ್ಮ ಪ್ರೊಫೆಷನ್ ಸ್ಟಾರ್ಟ್ ಮಾಡಿದ್ವಿ. ಬಾಡಿಗೆ ಮನೆಯಲ್ಲಿದ್ದಾಗ ನಾನು ನಮ್ಮನೆಯವ್ರಿಗೆ ಹೇಳ್ತಾ ಇದ್ದೆ, ನಮ್ದೊಂದು ಸ್ವಂತ ಮನೆ ಕಟ್ಟಿಸ್ಬೇಕು, ನಮ್ಮದೇ ಆದ ಒಂದು ಡ್ರೀಮ್ ಹೌಸ್ ನಾವು ಮಾಡಬೇಕು, ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಂಡು ಎಲ್ಲರಿಗೂ ತೋರಿಸ್ಬೇಕು ನಾವು ಏನಂತ ಹೇಳಿ ಅಂತ. ಅವಾಗಿಂದ ನಮಗೆ ಒಂದು ಡ್ರೀಮ್ ಇತ್ತು. ಒಂದು ಡ್ರೀಮ್ ಅಂತ ಹೇಳ್ಬೋದು, ಒಂದು ಆಸೆ ಅಂತ ಇತ್ತು, ಒಂದು ಗುರಿ ಅಂತ. ಏನಂತ ಹೇಳಿದರೆ ನನಗೆ ಮನೆ ಬೇಕು ಅಂತ ಹೇಳಿ 2013 ನನಗೆ ಫಸ್ಟ್ ಅಪಾರ್ಚುನಿಟಿ ಬಂತು ಒಂದು ಕಂಪ್ನಿಯಿಂದ. ಸೊ ಅಲ್ಲಿಂದ ನಮ್ಗೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವಿಬ್ಬರು ಒಂದು ದಿವಸನೂ ಹಿಂತಿರುಗಿ ನೋಡಿದ್ದಿಲ್ಲ. ಸೊ 2024 ನಾನು ನನ್ನ ವೈಫ್ ಕೂಡಿ G+2 ಫ್ಲೋರ್ದು ಮನೆ ಕಟ್ಟಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಈಗ ಮನೆ ಅಂತಂದರೆ ಹೊರಗಡೆಯಿಂದ ಏನು ಚೆನ್ನಾಗಿ ಕಾಣ್ತೈತಿ ಅನ್ನೋದಕ್ಕಿಂತ ಅದರಲ್ಲಿ ನಾವು ಏನು ಮಟೀರಿಯಲ್ ಯೂಸ್ ಮಾಡ್ತೀವಿ, ಎಷ್ಟು ಸ್ಟ್ರಾಂಗ್ ಇರಬೇಕು, ಏನು ನಾನು ಅಷ್ಟೇ ಅಲ್ಲ, ನನ್ನ ಮಕ್ಕಳು ಮೊಮ್ಮಕ್ಕಳು ಅಂದರೆ ನಮ್ಮ ಜನ್ರೇಷನ್ ಪೂರ ಒಂದು 4-5 ಜನ್ರೇಷನ್ ಕಂಟಿನ್ಯೂ ಅದರಲ್ಲಿ ಇರಬೇಕು ಅಂತ ಹೇಳಿ ನಾವು ಆಸೆ ಪಡ್ತೀವಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡುವಾಗ ಫಸ್ಟ್ ಥಿಂಗ್ ಅಂತ ಹೇಳಿದರೆ ಸಿಮೆಂಟು, ಸ್ಟೀಲು, ಅದ್ರ ಬಗ್ಗೆ. ಸೊ ಸ್ಟ್ರಾಂಗ್ ಆಗಿರೋ, ಚೆನ್ನಾಗಿರೋದು, ಲಾಂಗ್ ಲಾಸ್ಟಿಂಗ್ ಯಾವುದಿದೆ ಅಂತ ಕೇಳಿದಾಗ ಎಲ್ಲರೂ ಅಡ್ವೈಸ್ ಮಾಡಿದ್ದು ಟಾಟಾ ಸ್ಟೀಲೇ ಚೆನ್ನಾಗಿದೆ. ಸೊ ಟಾಟಾ ಸ್ಟೀಲಿಗೆ ಹೋಗಿ ಅಂತ ಹೇಳಿದರು. ಸೊ ಟಾಟಾ ಸ್ಟೀಲ್ ಬಗ್ಗೆ ಎಲ್ಲರೂ ಒಳ್ಳೆ ಒಪಿನಿಯನ್ ಕೊಟ್ಟಿದ್ರು. ಬಟ್ ನಾನು ಒಂದ್ಸಲ ಪ್ರಾಕ್ಟಿಕಲ್ ಆಗಿನೂ ಚೆಕ್ ಮಾಡೋದಿತ್ತು. ಸೊ ಸ್ಟೀಲ್ ತರಿಸ್ಬಿಟ್ಟು ನಾನು ಚೆಕ್ ಮಾಡಿಸಿದಾಗ ನಾನು ಬಾರ್ಬೆಂಡ್ರ್ ಹೇಳಿದರು, ಸರ್ ನೀವು ಸ್ಟೀಲ್ ಹಾಕ್ತಿಲ್ಲ, ಮನೆಗೆ ಗೋಲ್ಡ್ ಹಾಕ್ತಿದ್ದೀರಾ. ಸ್ಟೀಲ್ ಅಂತ ಹೇಳಿದರೆ ಟಾಟಾ ಸ್ಟೀಲ್ ಅಂದರೆ ಗೋಲ್ಡ್ ಇದ್ದಾಗ. ಸೊ 10 ವರ್ಷ ಬಿಟ್ಟು ನಾವು ತೆಗೆದ್ಬಿಟ್ಟು ನೋಡಿದ್ರು ಯಾವ್ದು ಇವತ್ತೇನು ಕ್ವಾಲಿಟಿ ಇದೆ ಅದೇ ಕ್ವಾಲಿಟಿ ಇರುತ್ತೆ. ಇದರಲ್ಲಿ ನೀವು ಏನೂ ಡೌಟ್ ಮಾಡೋದೇ ಬೇಡ ಅಂತ ಹೇಳಿದಾಗ ನನಗೂ ನನ್ನ ವೈಫಿಗೂ ತುಂಬ ಖುಷಿ ಆಯಿತು. ಅದು ಕೇಳಿಬಿಟ್ಟು ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಪ್ಲಸ್ ನಾನು ಕ್ವಾಲಿಟಿ ಚೆಕ್ ಮಾಡಿ ನಾನು ಯೂಸ್ ಮಾಡಿರೋದ್ರಿಂದ ತುಂಬ ಸಂತೋಷವಾಗಿದ್ದೀನಿ. ಹ್ಯಾಪಿಯಾಗಿ, ಕಾನ್ಫಿಡೆಂಟ್ ಆಗಿ ಮನೆಯಲ್ಲೇ ಆರಾಮಾಗಿ ಇರ್ಬೋದು ಅನ್ನೋ ಖುಷಿ ನನಗಿದೆ.